നടുവിൽ ഇങ്ങനെ ഒരു മർഡർ. അത് സൂസൈഡ് ആക്കി തീർക്കാൻ വേണ്ടി ചെയ്തതല്ല. ഇത്രയും ಅದೇ ರೀತಿಗೆ ಪ್ರವೀಣ್ ಶಪ್ಪು ಅನ್ನೋ ಒಂದು ಅಫಿಷಿಯಲ್ ಟ್ರೇಲರ್ ಅಂತೂ ಈಗಾಗಲೇ ಒಂದು ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಿಲ್ವಾ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಶ್ರೀಜಾ ಶ್ರೀನಿವಾಸನ್ ಹಾಗೂ ಸೋಬಿನ್ ಶಾಹಿರ್ ಹಾಗೂ ಸೆಂಥಿಲ್ ಬೇಸಿಲ್ ಜೋಸೆಫ್ ಅವರು ನಡೆಸ್ತಿರುವಂಥ ಈ ಒಂದು ಮೂವಿ ಕೊನೆಗೂ ಒಂದು ಟ್ರೇಲರ್ ಅಂತೂ ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಪ್ರವೀಣ್ ಶಪ್ಪು ಅನ್ನೋ ಒಂದು ಟ್ರೇಲರ್ ಅಂತೂ ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಬೇಸಿಲ್ ಜೋಸೆಫ್ ಅವರು ಯಾಕಂತಂದರೆ ಯಾವ ರೀತಿಯ ಒಂದು ನಟ ಅಂತ ಹೇಳಿದ್ರೆ ನಿಮಗೆ ಈಗಾಗಲೇ ಒಂದು ಗೊತ್ತಿರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿಯೂ ಇವರು ನಡೆಸಿರುವಂಥ ಒಂದು ಎಲ್ಲ ಒಂದು ಮೂವಿಗಳು ಕೂಡ ದೊಡ್ಡ ಮಟ್ಟಿನಲ್ಲಿ ಒಂದು ಸೂಪರ್ ಹಿಟ್ ನಡೆದಿರುವಂಥ ಒಂದು ಮೂವಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸೂಪರ್ ಡೂಪರ್ ಹಿಟ್ ಆಗಿರುವಂಥ ಒಂದು ಮೂವಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಒಂದು ಅತ್ಯುತ್ತಮ ನಟ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂಥರ ಗ್ರೇಟ್ ಅಂತಲೇ ಹೇಳ್ಬೋದು ಖಂಡಿತವಾಗಿ. ಯಾಕಂತಂದರೆ ಒಳ್ಳೆಯ ರೀತಿಯಲ್ಲಿ ಇವರು ಫಹದ್ ಫಾಸಿಲ್ ಯಾವ ರೀತಿಯಲ್ಲಿ ಒಂದು ನಟನೆ ಮಾಡ್ಕೊಂಡು ಬರ್ತಾರೆ ಅದೇ ರೀತಿಯಲ್ಲಿ ಕೂಡ ಅವರನ್ನಂತೂ ಖಂಡಿತವಾಗಿ ಕಂಪೇರ್ ಮಾಡೋಕ್ಕಾಗಲ್ಲ. ಆದರೂ ಕೂಡ ಅದೇ ರೀತಿಯಲ್ಲಿ ಒಳ್ಳೆಯ ಹಾರ್ಡ್ ವರ್ಕ್ ಮಾಡಿರುವಂಥ ಒಂದು ನಟ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತಂದರೆ ಈ ಮೂವಿ ಒಂದು ಟ್ರೇಲರ್ ನೋಡುವಾಗ ಫಸ್ಟ್ ಆಫ್ ಟ್ರೇಲರ್ ನೋಡುವಾಗ ಒಂದು ಥ್ರಿಲ್ಲರ್ ಸಿನಿಮಾ ಒಂದು ಮರ್ಡರ್ ಮಿಸ್ಟರಿ ಕಥೆ ಆಗಿರ್ಬೋದು ಅನ್ನೋ ಒಂದು ವಿಚಾರ ಕೂಡ ನೋಡೋಕ್ಕೆ ಕಂಡು ಬರುತ್ತೆ. ಯಾಕಂತಂದರೆ ಹೆಚ್ಚಾಗಿ ಮರ್ಡರ್ ಮಿಸ್ಟರಿ ಥ್ರಿಲ್ಲರ್ ಮೂವಿ ದೊಡ್ಡ ಮಟ್ಟಿನಲ್ಲಿ ಈಗ ಒಂದು ಸುದ್ದಿ ಆಗ್ತಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಹೆಚ್ಚಾಗಿ ಈ ಮೂವಿಯ ಒಂದು ಈ ಥರ ಮೂವಿಯನ್ನು ಜನಗಳು ಇಷ್ಟಪಡ್ತಾರೆ ಅಂತಲೇ ಹೇಳೋದು. ಯಾಕಂತಂದರೆ ಒಂದು ದೊಡ್ಡ ಮಟ್ಟಿನ ಒಂದು ಕ್ಯೂರಿಯಾಸಿಟಿ ಹುಟ್ಟುಹಾಕಿ ಯಾವ ರೀತಿಯಲ್ಲಿ ಒಂದು ಕ್ರೇಜ್ ಹುಟ್ಟು ಹಾಕಿಸಿ ಆ ಮೂವಿಗೆ ಒಂದು ದೊಡ್ಡ ಹೈಪ್ ಕ್ರಿಯೇಟ್ ಮಾಡಲಾಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಕೂಡ ಅದೇ ಸರದಿ ಸಾಲಿನಲ್ಲಿ ಈ ಮೂವಿ ಕೂಡ ಒಂದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಖಂಡಿತವಾಗಿಯೂ. ಅದೇ ರೀತಿಯಲ್ಲಿ ಬೇಸಿಲ್ ಜೋಸೆಫ್ ಅವರ ಒಂದು ಪೊಲೀಸ್ ಪಾತ್ರ ಈ ಮೂವಿನಲ್ಲಿ ನಿರ್ವಹಿಸಲಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಪೊಲೀಸ್ ಪಾತ್ರದ ಮೂಲಕ ಅದಕ್ಕೆ ತಕ್ಕಂತೆ ಕಾಮಿಡಿ ವಿತ್ ಯಾಕಂತೇಳಿದ್ರೆ ಒಂದು ಕಾಮಿಡಿ ವಿತ್ ಸೀನ್ ಮೂಲಕ ಒಂದು ಯಾಕಂತೇಳಿದ್ರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಒಂದು ಈ ಮೂವಿ ಕಾಣ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗಿ. ಯಾಕಂತೇಳಿದ್ರೆ ಆ ರೀತಿಯ ಮೂವಿಯನ್ನು ಈ ಮೂವಿಯ ಮೂಲಕ ಒಂದು ಖಂಡಿತವಾಗಿಯೂ ಒಂದು ತೆರೆ ಕಾಣಲಿಕ್ಕೆ ಒಂದು ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಖಂಡಿತವಾಗಿಯೂ. ಈಗಿನ ಜನ್ರೇಷನ್ ಯಾವ ರೀತಿಯಲ್ಲೆಲ್ಲ ಒಂದು ನಡೆಯುತ್ತೆ, ಯಾವ ರೀತಿಯಲ್ಲಿ ಜೀವನದಲ್ಲಿ ಎಲ್ಲ ನಡೆಯುತ್ತೆ, ಸ್ಪೀಡ್ ಗುಜಾರಿ ಎಲ್ಲ ಒಂದು ರೀತಿಯಲ್ಲಿ ಕೂಡ ಈ ಮೂವಿನಲ್ಲಿ ಕೂಡ ಅಂಥದ್ದೇ ಒಂದು ಸೀನನ್ನು ಕೂಡ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಖಂಡಿತವಾಗಿ. ಯಾಕಂತೇಳಿದ್ರೆ ಈ ಸ್ಪೀಡ್ ಮೂಲಕ ಇರ್ಬೋದು, ಅದೇ ರೀತಿಯಾಗಿ ಎಲ್ಲ ಒಂದು ಈಗಿನ ಒಂದು ಬೆಟ್ಟಿಂಗ್ ಯಾವ ರೀತಿಯಲ್ಲಿ ಎಲ್ಲ ಗೇಮ್ಗಳನ್ನು ಕೂಡ ಆಡುತ್ತೆ ಅದೇ ರೀತಿಯ ಸೀನ್ಗಳನ್ನು ಕೂಡ ಈ ಮೂವಿನಲ್ಲಿ ನಮಗೆ ಕಾಣಸಿಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ಒಂದು ಒಳ್ಳೆಯ ಎಂಟರ್ಟೈನ್ಮೆಂಟ್ ಇರುವ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿಗಳಲ್ಲಿ ಕೂಡ ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮೂವಿ ಪಕ್ಕಾ ಒಂದು ಸೂಪರ್ ಹಿಟ್ ಮೂವಿ ಆಗೋದ್ರಲ್ಲಿ ಯಾವುದೇ ಒಂದು ಮಾತಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗಿ. ಯಾಕಂತಂದರೆ ಟ್ರೇಲರ ಇಷ್ಟು ಒಂದು ಸಕ್ಕತ್ತಾಗಿ ಒಂದು ಕ್ಯೂರಿಯಾಸಿಟಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಇನ್ನು ಮೂವಿ ಯಾವ ಥರ ಇರ್ಬೋದು ಅನ್ನೋ ಒಂದು ವಿಚಾರ ಖಂಡಿತವಾಗಿ ಲೆಕ್ಕಾಚಾರ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಪಕ್ಕ ಒಂದು ಈ ಮೂವಿ ಒಂದು ಅದಕ್ಕೆ ತಕ್ಕಂತೆ ಈ ಒಂದು BGM ನಿಜವಾಗ್ಲೂ ಹೇಳಕ್ಕೆ ಇಷ್ಟಪಡ್ತೀನಿ. ಪಕ್ಕ ಒಂದು ಈ BGM ಮೂವಿ ಅಂತೂ ಅದ್ಭುತವಾಗಿ ಸಖತ್ತಾಗಿ ಈ ಮೂವಿಗೆ ಒಂದು ಟ್ರೆಂಡ್ ಕೊಡ್ತಾ ಇದೆ ಅಂತಲೇ ಹೇಳೋದು. ಅದಕ್ಕೆ ತಕ್ಕಂತೆ ಈ ಒಂದು ಮೂವಿ ಒಂದು ಒಳ್ಳೆಯ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಖಂಡಿತವಾಗಿ. ಯಾಕಂತೇಳಿದ್ರೆ ಒಳ್ಳೆಯ ಒಂದು ಈ ಮೂವಿನಲ್ಲಿ ಒಂದು ಥ್ರಿಲ್ಲಿಂಗ್ ಮೂವಿಯಲ್ಲಿ ನಂಬರ್ 1 ಅಂತಲೇ ಹೇಳ್ಬೋದು ಖಂಡಿತವಾಗಿ. ಯಾಕಂತೇಳಿದ್ರೆ ಒಂದು ಮರ್ಡರ್ ಮಿಸ್ಟ್ರಿ ಆ ಕಥೆಯನ್ನು ಮೇಲ್ನೋಟಕ್ಕೆ ನೋಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತೇಳಿದ್ರೆ ಮರ್ಡರ್ ಮಿಸ್ಟ್ರಿಯ ಕಥೆಯನ್ನು ಯಾರು ಇಲ್ಲಿ ಮರ್ಡರ್ ಮಾಡಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಮೇಲ್ನೋಟಕ್ಕೆ ಈ ಮೂವಿಯಲ್ಲಿ ಸ್ಟೋರಿ ಇರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗಿ. ಯಾಕಂತಂದರೆ ಬೇಸಿಲ್ ಜೋಸೆಫ್ ಅವರು ಇಷ್ಟರವರೆಗೆ ಒಂದು ಮಾಡಿದಂಥ ಒಂದು ಮೂವಿಯ ಒಂದು ಸ್ಟೋರಿಯ ಕಥೆಯನ್ನು ಡಿಫ್ರೆಂಟ್ ಆಗಿ ಈ ಮೂವಿ ಮೂಲಕ ಪ್ರೇಕ್ಷಕರ ಮೂಲಕ ಒಂದು ತೋರಿಸಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳ್ಬೋದು ಖಂಡಿತವಾಗಿ. ಇದಕ್ಕೋಸ್ಕರವೇ ಇಡೀ ಟೀಮ್ ಚಿತ್ರತಂಡಕ್ಕೂ ದೊಡ್ಡ ಮಟ್ಟಿನ ಒಂದು ವಿಶೇಷ ಒಂದು ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಬೇಸಿಲ್ ಜೋಸೆಫ್ ಅವರ ಈ ಮೂವಿ ದೊಡ್ಡ ಮಟ್ಟಿನಲ್ಲಿ ಪ್ರಚಾರದ ಜೊತೆಗೆ ಈ ಮೂವಿ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಹೆಸರು ಮಾಡಲಿಕ್ಕೆ ಹೊರಟಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತಲೇ ಹೇಳ್ಬೋದು ಖಂಡಿತವಾಗಿ. ಈ ಮೂವಿ ಪ್ಯಾನ್ ಇಂಡಿಯಾದಲ್ಲಿ ಅಂತೂ ಖಂಡಿತವಾಗಿ ರಿಲೀಸ್ ಆಗಲಿಲ್ಲ. ಆದಷ್ಟು ಬೇಗ ಹಿಂದಿ ಡಬ್ ಕೂಡ ಒಂದು ಆಗ್ಬೋದು ಅನ್ನೋ ಒಂದು ವಿಚಾರ ಕೂಡ ಹೇಳೋಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಖಂಡಿತವಾಗಿಯೂ. ದೊಡ್ಡ ಮಟ್ಟಿನಲ್ಲಿ ಈ ಮೂವಿಯ ಒಂದು ಶೈನ್ ಆಗುತ್ತೆ ಅಂತ ಖಂಡಿತವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ
ಟ್ರೈಲರ್ ಇಷ್ಟರ ಮಟ್ಟಿಗೆ ಒಂದು ಟ್ರೆಂಡ್ ಇರುವಾಗ ಇನ್ನು ಮೂವಿ ಯಾವ ಥರ ಇರ್ಬೋದು ಅನ್ನೋ ಒಂದು ವಿಚಾರ ಖಂಡಿತವಾಗಿ ನೀವೇ ಲೆಕ್ಕ ಹಾಕ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದೊಡ್ಡ ಮಟ್ಟಿನಲ್ಲಿ ಈ ಮೂವಿಗೆ ಒಂದು ಪ್ರಮೋಷನ್ ಮಾಡಿದರೆ ಖಂಡಿತವಾಗಿ ಈ ಮೂವಿ ಇನ್ನಷ್ಟು ಹೆಚ್ಚಿನ ಕಲೆಕ್ಷನ್ಗಳ ಮೂಲಕ ಇನ್ನಷ್ಟು ಹೆಚ್ಚಿನ ಹೆಸರುಗಳನ್ನು ಕೂಡ ಒಂದು ಗಳಿಸ್ಬೋದು ಅನ್ನೋ ಒಂದು ವಿಚಾರ ನಮ್ಮ ಅನಿಸಿಕೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಯಾರು ಈ ಮೂವಿ ಒಂದು ಟ್ರೈಲರ್ ನೋಡಲಿ ಖಂಡಿತವಾಗಿ ಸಹ ನೋಡ್ಕೊಂಡು ಬನ್ನಿ. ಅದೇ ರೀತಿಯಾಗಿ ನಿಮ್ಮ ಅನಿಸಿಕೆಯನ್ನು ಖಂಡಿತವಾಗಿ ಈ ಒಂದು ಫಿಲ್ಮಿ ರಾಸ್ ಚಾನಲ್ ಮೂಲಕ ಒಂದು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ ಮೂಲಕ ಒಂದು ತಿಳಿಸಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಡಿಫ್ರೆಂಟ್ ಆಗಿರುವಂತಹ ಒಂದು ಈ ಮೂವಿಯ ಒಂದು ನಿಮ್ಮ ಅಭಿಪ್ರಾಯ ಒಂದು ಟ್ರೈಲರ್ ನೋಡಿದ ತಕ್ಷಣ ಈ ಒಂದು ವಿಚಾರಕ್ಕೆ ಕೂಡ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಈ ಒಂದು ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್.